ಒಂದು ಪಕ್ಷದ ಮುಖಂಡ ಬ್ಯಾನರ್ ವಿಷಯದಲ್ಲಿ ಕಾರ್ಪೊರೇಷನ್ ಒಬ್ಬರ ಅಧಿಕಾರಿಗೆ ಬೈಯುವುದನ್ನು ನಾನು ವಿಡಿಯೋ ನೋಡಿದೆ. ಎಂತ ಒಂದು ಅವಸ್ಥೆಯಲ್ಲಿ ನಾವಿದ್ದೇವೆ ಅಂತ ನೋಡಿ. ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಅದರಲ್ಲಿ ಇರುವಂತ ಲೀಡರ್ಸ್ಗಳು ನಿಮ್ಮ ಪಕ್ಷವನ್ನು ಮುಂದೆ ತರಲಿಕ್ಕೆ, ಜನರಿಗೆ ಹತ್ತಿರ ಆಗ್ಲಿಕ್ಕೆ ನೋಡ್ಬೇಕು ಹೊರತು ಜನರಿಗೆ ಸಮಸ್ಯೆ ಆದ ವಿಷಯಕ್ಕೆ, ಬ್ಯಾನರ್ ವಿಷಯಕ್ಕೆ ಬ್ಯಾನರ್ ತೆಗೆದಿದ್ದಾರಂತ ಧಮ್ಕಿ ಹಾಕುದಲ್ಲ. ಇಲ್ಲಿ ಅಧಿಕಾರಿಗಳನ್ನು ನಿಮ್ಮ ಮನೆಯ ಕೆಲಸ ಮಾಡ್ಲಿಕ್ಕಲ್ಲ ಇರುವುದು. ಯಾರೇ ಇರ್ಲಿ, ಪಕ್ಷ ಯಾವುದೇ ಬರಲಿ, ರಾಜಕೀಯ ಪಕ್ಷ ಯಾವ ರಾಜಕೀಯ ಪಕ್ಷವೇ ಬರಲಿ, ಅಲ್ಲಿ ಅಧಿಕಾರಿಗಳು ಇರುವುದು ನಿಮ್ಮ ಮನೆಯ ಕೆಲಸ ಮಾಡ್ಲಿಕ್ಕಲ್ಲ. ಅಧಿಕಾರಿಗಳು ಕೆಲಸ ಮಾಡದಿದ್ದಾಗ ಪ್ರಶ್ನೆ ಮಾಡಬೇಕು. ಇಲ್ಲಿ ಏನಾಗ್ತಿದೆ ಗೊತ್ತಾ, ನಮ್ಮಲ್ಲಿ ನಿಯತ್ತಾಗಿ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವರಿಗೆ ಧಮ್ಕಿಗಳು, ಅವರಿಗೆ ಇದೆಲ್ಲ. ಅದೇ ಇವರ ತೊಳಿತಾರಲ್ಲ, ಇವರ ತೊಳೆಯುವವರಲ್ಲಿ ಒಳ್ಳೆ ಇರ್ತಾರೆ. ಎಷ್ಟೋ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ, ಅವರನ್ನು ನೋಡ್ತಾ ಇಲ್ಲ. ಪಬ್ಲಿಕ್ ಪರವಾಗಿ ಯಾರಿರ್ತಾರೆ ಅವರಿಗೆ ಇವರದ್ದು ಸ್ಟಾರ್ಟ್ ಆಗ್ತದೆ ಕಾಟ ಕೊಡ್ಲಿಕ್ಕೆ. ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಸುರಕ್ಷೆಗಿದೆ, ಸಾಮಾನ್ಯ ಜನರಿಗೆ ಸಮಸ್ಯೆ ಆಗದ ರೀತಿ ಇದೆ. ಬ್ಯಾನರ್ ಹಾಕಿದ ಕೂಡಲೇ ಜನರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ ಬಂದ ಕೂಡಲೇ ಬ್ಯಾನರ್ ತೆಗೆದಿದ್ದಾರಂತಾದಾಗ ಅವರಿಗೆ ಈ ರೀತಿ ಬೈಯುವವರಿದ್ದಾರಂತೇಳಿದ್ರೆ ಎಲ್ಲಿ ಸುರಕ್ಷಿತವಾಗಿದೆ? ಎಲ್ಲಿ ಸುರಕ್ಷಿತವಾಗಿದೆ ರೀ? ಒಂದು ಬ್ಯಾನರ್ಗೆ ಈ ರೀತಿ ಮಾಡ್ತಾರಂತ ಹೇಳಿದ್ರೆ ಇದು ಬೇರೆ ವಿಷಯದಲ್ಲಿ ಯಾವ ರೀತಿ ಇರಬಹುದು? ಒಂದು ಬ್ಯಾನರ್ ವಿಷಯದಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿದ್ರೆ ಬೇರೆ 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 ಇನ್ನು ಮಾತಾಡ್ಲಿಕ್ಕೆ ಉಂಟ ಯಾರು ಅಧಿಕಾರಿಗಳು? ಅಧಿಕಾರಿಗಳಿಗೆ ಧಮಕಿ ಹಾಕುವವರು ಯಾವುದೇ ಪಕ್ಷದಲ್ಲಿರ್ಲಿ, ಯಾರೇ ಆಗಿರ್ಲಿ, ಅವರನ್ನು ತೆಗೆದು ಒಳಗಾಕ್ಬೇಕು. ಜನಪರ ಇರುವಂತ ಅಧಿಕಾರಿಗಳನ್ನು ಯಾರು ಮಾಡ್ತಾರೆ ಒಳಗಾಕ್ಬೇಕು. ಯಾರೇ ಆಗಿರ್ಲಿ, ಪಕ್ಷದ ಎಷ್ಟೇ ದೊಡ್ಡ ಕಾರ್ಯಕರ್ತ ಆಗ್ಲಿ, ಪಕ್ಷ ಸೆಕೆಂಡರಿ. ನಾವಿಲ್ಲಿ ಚುನಾವಣೆ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಅಂತ ಇದು ಮಾಡುದು. ಅದಾದ್ಮೇಲೆ ಎಲ್ಲ ಜನರ ಸೇವಕರು. ಇಲ್ಲಿ ಯಾರ್ದು ಅಪ್ಪನ ಮನೆಯಲ್ಲ, ಯಾವುದೇ ಪಕ್ಷ ಬರಲಿ, ಪ್ರತಿ ಪಕ್ಷದವರು ಜನರ ಸೇವೆಗಿರುವುದು, ಜನರ ಸೇವೆಗಿರುವುದು. ಅದನ್ನು ಇಟ್ಕೊಂಡು ಉಳಿದವರು ಮೆರೆಯುವುದು ಬೇಡ. ಜನರಿಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಜನರಿಗೆ ಬೇಕಾದ ಸಮಸ್ಯೆಗಳನ್ನು ನಿವಾರಿಸುವ ಕಡೆಗೆ ನಿಮ್ಮ ಕಾರ್ಯಕರ್ತರು ಗಮನ ಕೊಡಿ. ಯಾವುದೇ ಪಕ್ಷ ಇರಲಿ, ಪ್ರತಿಪಕ್ಷಕ್ಕೆ ಹೇಳ್ತಿರುವುದು ಹೊರತಿಲ್ಲಿ ಧಮ್ಕಿ ಹಾಕುದಲ್ಲ. ಏನ್ ಧಮ್ಕಿಗಳು ನಿಮ್ದು? ದೊಡ್ಡ ಇದಾ ಬ್ಯಾನರ್? ನಿಮ್ದು ಇದಾ? ಜನರಿಗೆ ಸಮಸ್ಯೆ ಆದ್ರೆ ಬ್ಯಾನರ್ ತೆಗೆದು ಬೆಂಕಿ ಕೊಡ್ಬೇಕಲ್ಲಿ. ರಾಜಕೀಯದ ಬ್ಯಾನರ್ಗಳು ಯಾವುದೇ ಪಕ್ಷದಿರ್ಲಿ, ಇಂಥವರನ್ನು ಪಬ್ಲಿಕ್ ಅಲ್ಲಿ ಇವರಿಗೆ ಶಿಕ್ಷೆ ಆಗ್ಬೇಕು. ಆಗ್ಲೇ ಶಿಕ್ಷೆ ಆಗ್ಬೇಕು. ಪ್ರೂಫ್ ಉಂಟಲ್ಲ, ಶಿಕ್ಷೆ ಕೊಡ್ಬೇಕು. ರಾಜಕೀಯ ಪಕ್ಷದಿಂದ ತೆಗೆದು ಬಿಸಾಕ್ಬೇಕು ಇಂಥವರನ್ನು. ಯಾವಾಗ ಬಿಸಾಕ್ಲಿಕ್ಕೆ? ಇಂಥ ಕೆಲವು ಧಮ್ಕಿ ಹಾಕುವರೆ ಬೇಕಲ್ಲ ಪಕ್ಷಕ್ಕೆ. ಒಂದು ಪಕ್ಷದ ಮುಖಂಡ ಬ್ಯಾನರ್ ವಿಷಯದಲ್ಲಿ ಕಾರ್ಪೊರೇಷನ್ ಒಬ್ಬರ ಅಧಿಕಾರಿಗೆ ಬೈಯುವುದನ್ನು ನಾನು ವಿಡಿಯೋ ನೋಡಿದೆ. ಎಂತ ಒಂದು ಅವಸ್ಥೆಯಲ್ಲಿ ನಾವಿದ್ದೇವೆ ಅಂತ ನೋಡಿ. ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಅದರಲ್ಲಿ ಇರುವಂತ ಲೀಡರ್ಸ್ಗಳು ನಿಮ್ಮ ಪಕ್ಷವನ್ನು ಮುಂದೆ ತರಲಿಕ್ಕೆ, ಜನರಿಗೆ ಹತ್ತಿರ ಆಗ್ಲಿಕ್ಕೆ ನೋಡ್ಬೇಕು ಹೊರತು ಜನರಿಗೆ ಸಮಸ್ಯೆ ಆದ ವಿಷಯಕ್ಕೆ, ಬ್ಯಾನರ್ ವಿಷಯಕ್ಕೆ ಬ್ಯಾನರ್ ತೆಗೆದಿದ್ದಾರಂತ ಧಮ್ಕಿ ಹಾಕುದಲ್ಲ. ಇಲ್ಲಿ ಅಧಿಕಾರಿಗಳನ್ನು ನಿಮ್ಮ ಮನೆಯ ಕೆಲಸ ಮಾಡ್ಲಿಕ್ಕಲ್ಲ ಇರುವುದು. ಯಾರೇ ಇರ್ಲಿ, ಪಕ್ಷ ಯಾವುದೇ ಬರಲಿ, ರಾಜಕೀಯ ಪಕ್ಷ ಯಾವ ರಾಜಕೀಯ ಪಕ್ಷವೇ ಬರಲಿ, ಅಲ್ಲಿ ಅಧಿಕಾರಿಗಳು ಇರುವುದು ನಿಮ್ಮ ಮನೆಯ ಕೆಲಸ ಮಾಡ್ಲಿಕ್ಕಲ್ಲ. ಅಧಿಕಾರಿಗಳು ಕೆಲಸ ಮಾಡದಿದ್ದಾಗ ಪ್ರಶ್ನೆ ಮಾಡಬೇಕು. ಇಲ್ಲಿ ಏನಾಗ್ತಿದೆ ಗೊತ್ತಾ, ನಮ್ಮಲ್ಲಿ ನಿಯತ್ತಾಗಿ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅವರಿಗೆ ಧಮ್ಕಿಗಳು, ಅವರಿಗೆ ಇದೆಲ್ಲ. ಅದೇ ಇವರ ತೊಳಿತಾರಲ್ಲ, ಇವರ ತೊಳೆಯುವವರಲ್ಲಿ ಒಳ್ಳೆ ಇರ್ತಾರೆ. ಎಷ್ಟೋ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ, ಅವರನ್ನು ನೋಡ್ತಾ ಇಲ್ಲ. ಪಬ್ಲಿಕ್ ಪರವಾಗಿ ಯಾರಿರ್ತಾರೆ ಅವರಿಗೆ ಇವರದ್ದು ಸ್ಟಾರ್ಟ್ ಆಗ್ತದೆ ಕಾಟ ಕೊಡ್ಲಿಕ್ಕೆ. ನಮ್ಮ ಸರ್ಕಾರ ಹೆಣ್ಣು ಮಕ್ಕಳ ಸುರಕ್ಷೆಗಿದೆ, ಸಾಮಾನ್ಯ ಜನರಿಗೆ ಸಮಸ್ಯೆ ಆಗದ ರೀತಿ ಇದೆ. ಬ್ಯಾನರ್ ಹಾಕಿದ ಕೂಡಲೇ ಜನರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ ಬಂದ ಕೂಡಲೇ ಬ್ಯಾನರ್ ತೆಗೆದಿದ್ದಾರಂತಾದಾಗ ಅವರಿಗೆ ಈ ರೀತಿ ಬೈಯುವವರಿದ್ದಾರಂತೇಳಿದ್ರೆ ಎಲ್ಲಿ ಸುರಕ್ಷಿತವಾಗಿದೆ? ಎಲ್ಲಿ ಸುರಕ್ಷಿತವಾಗಿದೆ ರೀ? ಒಂದು ಬ್ಯಾನರ್ಗೆ ಈ ರೀತಿ ಮಾಡ್ತಾರಂತ ಹೇಳಿದ್ರೆ ಇದು ಬೇರೆ ವಿಷಯದಲ್ಲಿ ಯಾವ ರೀತಿ ಇರಬಹುದು? ಒಂದು ಬ್ಯಾನರ್ ವಿಷಯದಲ್ಲಿ ಹೀಗೆ ಆಗ್ತದೆ ಅಂತ ಹೇಳಿದ್ರೆ ಬೇರೆ 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 ಇನ್ನು ಮಾತಾಡ್ಲಿಕ್ಕೆ ಉಂಟ ಯಾರು ಅಧಿಕಾರಿಗಳು? ಅಧಿಕಾರಿಗಳಿಗೆ ಧಮಕಿ ಹಾಕುವವರು ಯಾವುದೇ ಪಕ್ಷದಲ್ಲಿರ್ಲಿ, ಯಾರೇ ಆಗಿರ್ಲಿ, ಅವರನ್ನು ತೆಗೆದು ಒಳಗಾಕ್ಬೇಕು. ಜನಪರ ಇರುವಂತ ಅಧಿಕಾರಿಗಳನ್ನು ಯಾರು ಮಾಡ್ತಾರೆ ಒಳಗಾಕ್ಬೇಕು. ಯಾರೇ ಆಗಿರ್ಲಿ, ಪಕ್ಷದ ಎಷ್ಟೇ ದೊಡ್ಡ ಕಾರ್ಯಕರ್ತ ಆಗ್ಲಿ, ಪಕ್ಷ ಸೆಕೆಂಡರಿ. ನಾವಿಲ್ಲಿ ಚುನಾವಣೆ ಸಮಯದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಅಂತ ಇದು ಮಾಡುದು.
ಅದಾದ್ಮೇಲೆ ಎಲ್ಲ ಜನರ ಸೇವಕರು. ಇಲ್ಲಿ ಯಾರ್ದು ಅಪ್ಪನ ಮನೆಯದಲ್ಲ, ಯಾವುದೇ ಪಕ್ಷ ಬರಲಿ, ಪ್ರತಿ ಪಕ್ಷದವರು ಜನರ ಸೇವೆಗಿರುವುದು, ಅದನ್ನು ಇಟ್ಕೊಂಡು ಉಳಿದವರು ಮೆರೆಯುವುದು ಬೇಡ. ಜನರಿಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಜನರಿಗೆ ಬೇಕಾದ ಸಮಸ್ಯೆಗಳನ್ನು ನಿವಾರಿಸುವ ಕಡೆಗೆ ನಿಮ್ಮ ಕಾರ್ಯಕರ್ತರು ಗಮನ ಕೊಡಿ. ಯಾವುದೇ ಪಕ್ಷ ಇರಲಿ, ಪ್ರತಿಪಕ್ಷಕ್ಕೆ ಹೇಳ್ತಿರುವುದು ಹೊರತಿಲ್ಲಿ ಧಮ್ಕಿ ಹಾಕುದಲ್ಲ. ಏನ್ ಧಮ್ಕಿಗಳು ನಿಮ್ದು ದೊಡ್ಡ ಬ್ಯಾನರ್ ನಿಮ್ದು ಜನರಿಗೆ ಸಮಸ್ಯೆ ಆದ್ರೆ ಬ್ಯಾನರ್ ತೆಗೆದು ಬೆಂಕಿ ಕೊಡ್ಬೇಕಲ್ಲಿ. ರಾಜಕೀಯದ ಬ್ಯಾನರ್ಗಳು ಯಾವುದೇ ಪಕ್ಷದಿರ್ಲಿ, ಇಂಥವರನ್ನು ಪಬ್ಲಿಕ್ ಅಲ್ಲಿ ಇವರಿಗೆ ಶಿಕ್ಷೆ ಆಗ್ಬೇಕು. ಆಗ್ಲೇ ಶಿಕ್ಷೆ ಆಗ್ಬೇಕು. ಪ್ರೂಫ್ ಉಂಟಲ್ಲ, ಶಿಕ್ಷೆ ಕೊಡ್ಬೇಕು. ರಾಜಕೀಯ ಪಕ್ಷದಿಂದ ತೆಗೆದು ಬಿಸಾಕ್ಬೇಕಿಂತವರನ್ನು. ಯಾವಾಗ ಬಿಸಾಕ್ಲಿಕ್ಕೆ? ಇಂಥ ಕೆಲವು ಧಮ್ಕಿ ಹಾಕುವರೆ ಬೇಕಲ್ಲ ಪಕ್ಷಕ್ಕೆ.